ಸುಳ್ಳು ವದಂತಿ ಖಾಲಿ ಬಿದ್ದಿದ್ದ ಮನೆಗಳಿಗೆ ಮುಸ್ಲಿಮರ ಲಗ್ಗೆ. ತಮಿಳು ಸ್ಲಂ ನಿವಾಸಿಗಳಿಗಾಗಿ ಕಟ್ಟಿರುವಂತಹ ಮನೆ ಮುಸ್ಲಿಮರ ಪಾಲು. ಮಂಡ್ಯದ ಕೆರೆ ಅಂಗಳದಲ್ಲಿ ಈ ಒಂದು ಘಟನೆ. ಸುಳ್ಳು ವದಂತಿ ಖಾಲಿ ಬಿದ್ದಿದ್ದ ಮನೆಗಳಿಗೆ ಮುಸ್ಲಿಮರ ಲಗ್ಗೆ. ತಮಿಳು ಸ್ಲಂ ನಿವಾಸಿಗಳಿಗಾಗಿ ಕಟ್ಟಿದಂತಹ ಮನೆ ಮುಸ್ಲಿಮರ ಪಾಲು. ಮಂಡ್ಯದ ಕೆರೆ ಅಂಗಳದಲ್ಲಿ ನಡೆದಂತಹ ಘಟನೆ ಇದು. ಸ್ಲಂ ನಿವಾಸಿಗಳಿಗಾಗಿ 27 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಂತಹ 576 ಮನೆ. ಸ್ಲಂ ನಿವಾಸಿಗಳು ಸ್ಥಳಾಂತರಗೊಳ್ಳದ ಹಿನ್ನೆಲೆಯಲ್ಲಿ ಪಾಳು ಬಿದ್ದಿದ್ದಂತಹ ಮನೆಗಳು. ಇಂತಹ ಮನೆಗಳಿಗೆ ಲಾರಿಗಳಲ್ಲಿ ಬಂದು ಸೇರಿಕೊಂಡು ನೂರಾರು ಮುಸ್ಲಿಮರು ಆ ಒಂದು ಮನೆಯನ್ನ ಕಬ್ಜಾ ಮಾಡಿಕೊಂಡಿದ್ದಾರೆ. ಖಾಲಿ ಮನೆಗಳನ್ನ ಹಿಡಿದುಕೊಂಡ್ರೆ ಆ ಮನೆ ಅವರವರಿಗೆ ಅಂತ ಹೇಳಿ ಹರಡಿದ್ದಂತಹ ವದಂತಿಯ ಹಿನ್ನೆಲೆಯಲ್ಲಿ ಸುಳ್ಳು ವದಂತಿಯನ್ನ ನಂಬಿ ಖಾಲಿ ಬಿದ್ದಂತಹ ಮನೆ ಬಾಗಿಲ ಬಳಿಯಲ್ಲಿ ಕುಳಿತುಕೊಂಡಿರುವಂತಹ ಬಡ ಮುಸ್ಲಿಮರು. ನಮಗೆ ಮನೆ ಇಲ್ಲ, ಹಿಂಗಾಗಿ ಖಾಲಿ ಮನೆಯ ಜಾಗ ಹಿಡಿದುಕೊಳ್ತೀವಿ ಅಂತ ಹೇಳ್ತಾ ಇರುವಂತಹ ಮುಸ್ಲಿಮರು ಸ್ಥಳಕ್ಕೆ ಮಂಡ್ಯ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ. ಸ್ಥಳದಲ್ಲಿ ಜಮಾಯಿಸಿರುವಂತಹ ಜನರನ್ನ ಕಂಡು ಅವರ ಜೊತೆಗೆ ಮಾತುಕತೆಗೂ ಕೂಡ ಇಳಿದಿರುವಂತದ್ದು ಒಂದು ಘಟನೆ ನಡೆದಿದೆ ವೀಕ್ಷಕರೇ. ಯಾರು ಹಬ್ಬಿಸಿದಂತಹ ಸುಳ್ಳು ಮಾಹಿತಿಯ ಅನುಗುಣವಾಗಿ ಮುಸ್ಲಿಂ ಬಾಂಧವರು ಬಂದು ಆ ಒಂದು ಕಟ್ಟಡವನ್ನ ಕಬ್ಜಾ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಅವರಿಗೂ ಪಾಪ ಗೊತ್ತಿರೋದಿಲ್ಲ ಯಾರು ಹೇಳಿರ್ತಾರೆ, ಏನ್ ಹೇಳಿರ್ತಾರೆ, ಖಾಲಿ ಮನೆ ಇದೆ, ಯಾರು ಹೋಗು ಮೊದಲು ನಿಂತ್ಕೊಳ್ತಾರೋ ಆ ಒಂದು ಮನೆ ಬಾಗಿಲಿಗೆ ಆ ಮನೆ ಅವ್ರದ್ದಂತೆ ಅನ್ನುವಂತಹ ವಿಚಾರವನ್ನ ಹಬ್ಸಿರ್ತಾರೆ. ಆ ಕಾರಣಕ್ಕೆ ಬಡ ಮುಸ್ಲಿಮರು, ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ, ಬಡ ಮುಸ್ಲಿಮರು ಹೋಗಿ ಆ ಒಂದು ಮನೆ ಬಾಗಿಲು ಮುಂದೆ ನಿಂತುಕೊಂಡಿರುವಂತಹ ಘಟನೆ ನಡೆದಿದೆ. ಈ ಒಂದು ಮನೆಗಳನ್ನ ಯಾಕೆ ಇಟ್ಟಿಸಿದ್ದು ಅಂತ ಮೂಲವನ್ನ ನೋಡೋದಾದ್ರೆ, ತಮಿಳು ಸ್ಲಂ ನಿವಾಸಿಗಾಗಿ ಕಟ್ಟಿಸಿರುವಂತಹ ಮನೆ ಇದು. ಮಂಡ್ಯ ಕೆರೆ ಅಂಗಳದಲ್ಲಿ ನಡೆದಂತಹ ಘಟನೆ. ಸ್ಲಂ ನಿವಾಸಿಗಳಿಗಾಗಿ 27 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತಹ 576 ಮನೆಗಳದು. ಸ್ಲಂ ನಿವಾಸಿಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮನೆಯನ್ನ ಕಟ್ಟಲಾಗುತ್ತೆ. ಆದ್ರೆ ಕಾರಣಾಂತರಗಳಿಂದ ಸ್ಲಂ ನಿವಾಸಿಗಳು ಸ್ಥಳಾಂತರಗೊಳ್ಳಿಲ್ಲ ಇನ್ನೂ ಕೂಡ. ಅದಕ್ಕಾಗಿ ಪಾಳು ಬಿದ್ದಿರುವಂತಹ ನೂರಾರು ಮನೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾರೋ ಹಬ್ಬಿಸಿರುವಂತಹ ಸುಳ್ಳು ಮಾಹಿತಿಗೆ ಅನುಗುಣವಾಗಿ ಮುಸ್ಲಿಂ ಬಾಂಧವರು ಆ ಒಂದು ಕಟ್ಟಡಕ್ಕೆ ಲಗ್ಗೆಯನ್ನ ಇಡ್ತಾ ಇರುವಂತದ್ದು. ಎಸ್, ಈ ವಿಚಾರವನ್ನ ಮಾತನಾಡ್ಲಿಕ್ಕೆ ಮಂಡ್ಯ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸತೀಶ್, ಏನಾಗಿದೆ, ಯಾಕಾಗಿ ಮುಸ್ಲಿಂ ಬಾಂಧವರು ಆ ಒಂದು ಕಟ್ಟಡದ ಹತ್ತಿರ ಬಂದಿದ್ದಾರೆ ಹಾಗೂ ಆ ಒಂದು ಬಿಲ್ಡಿಂಗ್ ಗಳನ್ನ ಕಬ್ಜಾ ಮಾಡ್ಕೊಳ್ತಾ ಇರುವಂತದ್ದು? ಅದೇನಾಗಿದೆ, ಮಂಡ್ಯ ಜಿಲ್ಲಾಸ್ಪತ್ರೆಗೆ ಸಂಬಂಧಪಟ್ಟಂತೆ 16 ಎಕರೆ ಜಮೀನಿನಲ್ಲಿ 100 ವರ್ಷಗಳ ಹಿಂದೆ ತಮಿಳು ಬಾಂಧವರು ಅಲ್ಲಿ ಶೆಡ್ ಹಾಕೊಂಡು ಅಲ್ಲಿ ಶಾಶ್ವತವಾದ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಅದನ್ನ ತೆರವುಗೊಳಿಸಿ ಜಿಲ್ಲಾಸ್ಪತ್ರೆಯನ್ನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ಇಲ್ಲಿನ ಪ್ರಗತಿಪರರು, ಜನಪ್ರತಿನಿಧಿಗಳು ಮತ್ತೆ ಏನು ಹಿಮ್ಸ್ ಆಡಳಿತ ಹೋರಾಟ ಮಾಡಿ ಜಿಲ್ಲಾಸ್ಪತ್ರೆಗೆ ಉಳಿಸಕ್ಕೆ ಟ್ರೈ ಮಾಡಿದ್ರು ಕೂಡ ಆ ತಮಿಳು ಬಾಂಧವರು ಅದನ್ನ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಲೆವೆಲ್ ಅಲ್ಲಿ ಕೇಸ್ ಹಾಕಿ ಅದನ್ನ ಸ್ಟೇ ತಂದು ಅವರು ಅಲ್ಲಿಂದ ಖಾಲಿ ಆಗ್ತಾ ಇಲ್ಲ. ಈಗ 4-5 ವರ್ಷಗಳ ಹಿಂದೆ ಹೈಕೋರ್ಟ್ ಒಂದು ಆರ್ಡರ್ ಮಾಡಿತ್ತು, ಇವ್ರಿಗೆ ಬೇರೆ ಕಡೆ ನೆಲೆಯನ್ನ ಕಲ್ಪಿಸಿ ಇವ್ರನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ ಅಂತ ಹೇಳಿ. ಮತ್ತೆ ಅದಕ್ಕೂ ಅವರು ಸ್ಟೇ ತಂದ ಕಾರಣದಿಂದ ಆಗಿನ ಜಿಲ್ಲಾಧಿಕಾರಿಯಾದ ಮಂಜುಶ್ರೀ ಅವರು ಇದನ್ನ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ 5 ಕೋಟಿ ಸಮಥಿಂಗ್ ಇದರಲ್ಲಿ ಈ ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ಅಲ್ಲಿಗೆ ಯಾರು ಒಪ್ತಿಲ್ಲ. ಈ ಕಾರಣಕ್ಕಾಗಿ ಆ ಮನೆಗಳು ಕಟ್ಟಿ 6 ವರ್ಷಗಳಟ್ಲೆ ಆದ್ರೂ ಕೂಡ ಯಾಕಾಗಿ ಅವರು ಮನೆಗೆ ಹೋಗ್ತಾ ಇಲ್ಲ? ಇದು ಮಂಡ್ಯದ ಹೃದಯ ಭಾಗದಲ್ಲಿದೆ ಈಗ ವಾಸ ಮಾಡ್ತಿರುವಂತ ತಮಿಳು ಕಾಲೋನಿ. ಆ ತಮಿಳು ಕಾಲೋನಿ ಸ್ಥಳಾಂತರ ಮಾಡಿ ಜಿಲ್ಲಾಸ್ಪತ್ರೆಯ ಅಭಿವೃದ್ಧಿಯನ್ನ ಪಕ್ಕ ಜಿಲ್ಲಾಸ್ಪತ್ರೆ ಜಮೀನೇ ಕೂಡ ಅದು ಆ ಭೂಮಿಯನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸರ್ಕಾರ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಒಂದು ಸೈಡ್ ಅಲ್ಲಿ ಇದೆ. ಹಾಗಾಗಿ ಆಮೇಲೆ ಇದು G+3-4 ಇದೆ ಇದು. ಹಂಗಾಗಿ ಈ ಮನೆಗಳಿಗೆ ಹೋದ್ರೆ ನಮ್ಗೆ ಸಿಗಲ್ಲ. ಇಲ್ಲಿ ಒಂದೇ ಮನೆ ನಿವೇಶನ ಮತ್ತೆ ಮನೆ ಎರಡೂ ಸಿಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ತಮಿಳು ಕಾಲೋನಿಯಲ್ಲಿ. ಇದ್ರ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಮಂಡ್ಯ ಶಾಸಕರು ಇದೆಲ್ಲ ಆದ್ಮೇಲೆ ಈಗ ಮನೆಗಳನ್ನ ನಿಲ್ಸ್ಕೊಳ್ಳೋದು ಬೇಡ ಅಂತೇಳಿ ರವಿಕುಮಾರ್ ಗಣಿಗ ಅವರು ಈಗೇನೋ ಕೊಳಗೇರಿ ಮಂಡಳಿಯಿಂದ ಸಾಮಾನ್ಯ ಜನರಿಗೆ ಅದನ್ನ ಹಸ್ತಾಂತರ ಸಂಬಂಧ ಇದ್ರ ಬಗ್ಗೆ ಏನು ಸಚಿವರ ಮತ್ತೆ ಸರ್ಕಾರದ ಲೆವೆಲ್ ಪತ್ರ ವ್ಯವಹಾರ ನಡೀತಿದೆ ಅಂತ ಹೇಳಿ ಮೊನ್ನೆ ಸಭೆಯೊಂದರಲ್ಲಿ ಮಾಹಿತಿ ಕೊಟ್ಟಿದ್ರು.
ಈ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿರ್ಬೋದು ಅಂತ ಕೂಡ ವಿಶ್ಲೇಷಣೆ ನಡೀತಾ ಇದೆ. ಸತೀಶ್, ಅಲ್ಲಿ ಮನೆ ಖಾಲಿ ಇದೆ ಹೌದು, ಆದ್ರೆ ಮುಸ್ಲಿಂ ಬಾಂಧವರಿಗೆ ಯಾರು ಸುದ್ದಿ ಕೊಟ್ಟವ್ರು ಯಾರು? ಈ ತರ ಹೋಗಿ ಯಾರು ಫಸ್ಟ್ ಹೋಗಿ ನಿಂತ್ಕೊಳ್ತಾರೋ ಅವ್ರಿಗೆ ಆ ಮನೆ ಅಂತ ಹೇಳಿ ಸುದ್ದಿ ಕೊಟ್ಟವ್ರು ಯಾರು? ಇದ್ರ ಬಗ್ಗೆ ಯಾವ್ದು ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಅದೇನಾಗಿದೆ, ಏನೀಗ ಕಟ್ಟಿರುವಂತ ಕಟ್ಟಡಗಳಿದೆ ಅದಕ್ಕೆ ಹೊಂದಿಕೊಂಡಂತಾನೆ ಬಿಡಿ ಕಾಲೋನಿ ಅಂತ ಹೇಳಿ ಮುಸ್ಲಿಮರು ಬಡಾವಣೆ ಇದೆ ಅದು. ಹಾಗಾಗಿ ಪಕ್ಕದಲ್ಲೇ ಇರುವಂತವರು ಇದು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಕಿಡಿಗೇಡಿಗಳ ಕೃತ್ಯ ಅಂತಾರೆ. ಇದ್ರ ಬಗ್ಗೆ ಸ್ಪಷ್ಟವಾಗಿ ಜಿಲ್ಲಾಡಳಿತ ಇನ್ನೂ ಯಾವುದೇ ರೀತಿಯಾದಂತ ಮಾಹಿತಿ ಕೊಡ್ತಾ ಇಲ್ಲ. ಓಕೆ, ಈಗ ಮಂಡ್ಯ ಪೊಲೀಸರು ಸ್ಥಳಕ್ಕೆ ಬಂದು ಏನ್ ಮಾಡಿದ್ದಾರೆ? ಸ್ಥಳ ಅವರು ಮಂಡ್ಯ ಪೊಲೀಸರು ಮತ್ತೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಬಂದು ಅವ್ರ ಜೊತೆ ಮಾತುಕತೆ ಮಾಡಿ ಮನವೊಲಿಸಿ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಮತ್ತೆ ಜಿಲ್ಲಾಧಿಕಾರಿಗಳು ನಿನ್ನೆ ಮಧ್ಯಾಹ್ನ ಒಂದು ಸಭೆ ನಡೆಸಿ ಮಂಡ್ಯ ನಗರದಲ್ಲಿರುವಂತ ನಿವೇಶನ ರಹಿತರ ಪಟ್ಟಿಯನ್ನ ಮಾಡಿ ಅಂತ ಹೇಳಿ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶದ ಹಿನ್ನೆಲೆಯಲ್ಲೂ ತಪ್ಪು ಕಲ್ಪನೆ ಹೋಗಿರ್ಬೋದು ಜನಕ್ಕೆ ಅನ್ನುವಂತ ಮಾಹಿತಿ ಇದೆ. ಓಕೆ ಸತೀಶ್, ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ವೀಕ್ಷಕರಿಗೆ. ಅಲ್ಲಿ ಯಾವುದೇ ಮುಸ್ಲಿಂ ಬಾಂಧವರಿಗೆ ಮನೆ ಹಂಚಿಕೆ ಆಗ್ತಾ ಇಲ್ಲ. ಅಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಇದ್ರಲ್ಲಿ ಬೇರೆಯವರು ಬರೋಕೆ ರೆಡಿ ಆಯ್ತಾ ಇದ್ರು. ಅಷ್ಟರಲ್ಲಿ ಈ ಪೊಲೀಸರು ಬಂದು ಮತ್ತೆ ಸ್ಥಳೀಯ ಮುಖಂಡರು ಕೂಡ ಮಾತಾಡಿ ಈ ತರ ಅತಿಕ್ರಮ ಪ್ರವೇಶ ಬೇಡ, ಮುಂದಿನ ದಿನಗಳಲ್ಲಿ ಅದನ್ನ ಮಾತುಕತೆ ಮೂಲಕ ಮಾಡಿ ಅದನ್ನ ಅರ್ಹರಿಗೆ ಹಂಚುವಂತ ಮಾಡೋಣ ಅಂತ ಹೇಳಿ ಅವ್ರು ಮನವೊಲಿಸಿದ್ದಾರೆ. ಓಕೆ 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 ಎಸ್ ಸತೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.